ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು JPA ಮ್ಯಾಪಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ 1-to-1 ಮ್ಯಾಪಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 1-to-1 ಮ್ಯಾಪಿಂಗ್ನ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಯೂನಿ ಡೈರೆಕ್ಷನಲ್ನ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಬೈ ಡೈರೆಕ್ಷನಲ್ನ ನಾವು ಯಾವ ರೀತಿ ಅಚೀವ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನನ್ನ ಹೆಸರು ಭೂಷಣ್, ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇನ್ ಕೇಸ್ ನೀವೇನಾದರೂ ಸ್ಟೂಡೆಂಟ್ ಇದ್ದೀರಾ ಅಂತಂದರೆ, ನೀವು ಫೈನಲ್ ಇಯರ್ ಕ್ಯಾಂಪಸ್ಸಿಗೆ ಪ್ರಿಪೇರ್ ಆಗ್ತಿದ್ದೀರಾ, ನಿಮಗೇನಾದರೂ ಟಿಪ್ಸ್ ಬೇಕು, ನಿಮಗೇನಾದರೂ ನನ್ನ ಕಡೆಯಿಂದ ಹೆಲ್ಪ್ ಬೇಕಿತ್ತು ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಥ್ರೂ ನಿಮ್ಮ ಜೊತೆ ಕನೆಕ್ಟ್ ಆಗ್ಬೋದು. ನಾನು ನಿಮಗೆ ಯಾವ ರೀತಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಸಿಗೆ ನೀವು ಪ್ರಿಪೇರ್ ಆಗಬೇಕು ಅಂತ ನಾನು ನಿಮಗೆ ಗೈಡ್ ಮಾಡ್ತೀನಿ. ಯಾವುದೆಲ್ಲ ಪ್ರಾಜೆಕ್ಟ್ಸ್ನ ನೀವು ಆ್ಯಡ್ ಮಾಡಿರಬೇಕು ನಿಮ್ಮ ರೆಸ್ಯೂಮೆಯಲ್ಲಿ, ಅದನ್ನೆಲ್ಲ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಥ್ರೂ ನೀವು ನನ್ನ ಜೊತೆಗೆ ಕನೆಕ್ಟ್ ಆಗ್ಬೋದು. ಓಕೆ, ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಬೈ ಡೈರೆಕ್ಷನಲ್ನ ಯಾವ ರೀತಿ ಅಚೀವ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಬಟ್ ಅದನ್ನು ಮಾಡೋಕ್ಕಿಂತ ಮುಂಚೆ ಫ್ಯೂ ಮೋರ್ ಇಂಪಾರ್ಟೆಂಟ್ ಡಿಸ್ಕಷನ್ಸ್ ಇದೆ, ಅದನ್ನು ಕೂಡ ಮಾಡೋಣ. ಪ್ರೀವಿಯಸ್ಲಿ ನಾವು ಎಂಪ್ಲಾಯಿ ಎಂಟಿಟಿನ ಕ್ರಿಯೇಟ್ ಮಾಡಿದಾಗ ನಾವೇನು ಆ್ಯಡ್ ಮಾಡಿದ್ವಿ, ಕ್ಯಾಸ್ಕೇಡ್ ಟೈಪ್ ಡಾಟ್ ಆಲ್ನ ಆ್ಯಡ್ ಮಾಡಿದ್ವಿ. ಲೆಟ್ಸ್ ಸೇ ಸಪೋಸ್ ಇದನ್ನು ರಿಮೂವ್ ಮಾಡೋಣ ಆ್ಯಂಡ್ ಸಿ ವಾಟ್ ವಿಲ್ ಹ್ಯಾಪನ್. ಇದನ್ನು ನಾನು ಕಾಮೆಂಟ್ ಮಾಡ್ತೀನಿ ಫಾರ್ ನಾವು. ಓಕೆ, ಈಗ ಸೇವ್ ಮಾಡ್ತೀನಿ. ಸೇವ್ ಮಾಡಿ ಅಪ್ಲಿಕೇಶನ್ನ ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಓಕೆ, ಪರ್ಫೆಕ್ಟ್, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈಗೇನು ಮಾಡೋಣ ಅಂತಂದರೆ, ನಾವು ಪೋಸ್ಟ್ ಮ್ಯಾನಲ್ಲಿ ಒಂದು ಹೊಸ ಆಬ್ಜೆಕ್ಟ್ನ ಸೇವ್ ಮಾಡೋಣ, ಹೊಸ ಡೇಟಾನ ಸ್ಟೋರ್ ಮಾಡೋಣ. ಸೊ ಭೂಷಣ್, ನಾನಿಲ್ಲೇನು ಮಾಡ್ತೀನಿ, ಭರತ್. ಓಕೆ, ಇಲ್ಲೇನು ಮಾಡೋಣ, ಸ್ಟ್ರೀಟ್ 2, ಸಿಟಿ 2, ಸ್ಟೇಟ್ 2, ಹಾಗೆಯೇ ಜಿಪ್ ಕೋಡ್ 2. ಇದಿಷ್ಟು ಎಂಟರ್ ಮಾಡಿ ಈಗೇನು ಮಾಡೋಣ, ನಾನು ಸೆಂಡ್ ಅಂತ ಮಾಡ್ತೀನಿ. ಸೆಂಡ್ ಅಂತ ಕೊಟ್ಟಾಗ ನಮಗೆ ಒಂದು ಎಕ್ಸೆಪ್ಷನ್ ರೈಸ್ ಆಗುತ್ತೆ. ಓಕೆ, 500 ಇಂಟರ್ನಲ್ ಸರ್ವರ್, ಹಾಗೆಯೇ ಇನ್ವ್ಯಾಲಿಡ್ ಡೇಟಾ ಆಕ್ಸೆಸ್ API ಯೂಸೇಜ್ ಎಕ್ಸೆಪ್ಷನ್. ಇದನ್ನು ಎಕ್ಸೆಪ್ಷನ್ ನೀವು ಓದಿದೆ ಅಂತಂದರೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ. ಪರ್ಸಿಸ್ಟೆಂಟ್ ಇನ್ಸ್ಟೆನ್ಸ್ ರೆಫರೆನ್ಸ್ ಟು ಅನ್ ಅನ್ಸೇವ್ಡ್ ಟ್ರಾನ್ಸಿಯೆಂಟ್ ಇನ್ಸ್ಟೆನ್ಸ್ ಆಫ್ ದಿಸ್ ಅಡ್ರೆಸ್, ಸೇವ್ ದ ಟ್ರಾನ್ಸಿಯೆಂಟ್ ಇನ್ಸ್ಟೆನ್ಸ್ ಬಿಫೋರ್ ಫ್ಲಶಿಂಗ್. ಓಕೆ, ಇದು ಅರ್ಥ ಏನಪ್ಪ ಅಂತಂದರೆ, ನಾನೇನು ಹೇಳಿದ್ದೆ, ಕ್ಯಾಸ್ಕೇಡ್ನ ನಾವೇನಕ್ಕೆ ಆ್ಯಡ್ ಮಾಡ್ತೀವಿ, ನಾವೇನೇ ಒಂದು ಪೇರೆಂಟ್ ಟೇಬಲಲ್ಲಿ ಆಪರೇಷನ್ನ ಪರ್ಫಾರ್ಮ್ ಮಾಡಿದಾಗ ಚೈಲ್ಡ್ ಟೇಬಲ್ಲಿಗೂ ಆ ಆಪರೇಷನ್ ಅಪ್ಲೈ ಆಗಲಿ ಅನ್ನೋದಕ್ಕೋಸ್ಕರ ನಾವು ಕ್ಯಾಸ್ಕೇಡ್ ಟೈಪ್ ಆಲ್ ಅಂತ ಕೊಟ್ಟಿದ್ವಿ. ಬಟ್ ನಾವೀಗ ಇದನ್ನು ರಿಮೂವ್ ಮಾಡಿದಾಗ ನನಗೆ ಬೇಡಪ್ಪ, ನಾನು ಬರೀ ಪೇರೆಂಟ್ ಕ್ಲಾಸಲ್ಲಿ ಅಷ್ಟೇ ನಾನು ಸೇವ್ ಮಾಡ್ತೀನಿ, ಚೈಲ್ಡ್ ಕ್ಲಾಸಲ್ಲಿ ನಾನು ಸಪ್ರೇಟಾಗಿ ಸೇವ್ ಮಾಡ್ತೀನಿ ಅಂತ ಮಾಡಬೇಕು ಅಂತಂದರೆ ಈ ಕ್ಯಾಸ್ಕೇಡ್ ಅವಶ್ಯಕತೆ ಇಲ್ಲ. ಬಟ್ ರಿಮೂವ್ ಮಾಡಿದಾಗ ಏನಾಗುತ್ತೆ ಪ್ರಾಬ್ಲಮ್ಮು, ನಮ್ಮ ಎಕ್ಸಿಸ್ಟಿಂಗ್ ಫಂಕ್ಷನಾಲಿಟಿ ಬ್ರೇಕ್ ಆಗುತ್ತೆ. ಏನಕ್ಕೆ ಅಂತಂದರೆ, ಬಿಕಾಸ್ ಆಫ್ ದಿಸ್ ಲೈನ್ಸ್. ಓಕೆನಾ, ಈ ಲೈನಲ್ಲಿ ನಾವೇನು ಹೇಳ್ತಿದ್ದೀವಿ, ಓಕೆ, ಈ ಒಂದು ಎಂಪ್ಲಾಯಿ ಕ್ಲಾಸಲ್ಲಿ ಒಂದು ಕಾಲಮ್ನ ಆ್ಯಡ್ ಮಾಡ್ತಿದ್ದೀವಿ. ಆ ಕಾಲಮ್ಮಿಗೆ ಅಂದರೆ ಈ ಒಂದು ಎಂಪ್ಲಾಯಿ ಆಬ್ಜೆಕ್ಟು ಅಡ್ರೆಸ್ಸಿಗೆ ರಿಲೇಷನ್ಶಿಪ್ಪಲ್ಲಿದೆ. ಅಂದರೆ ನಾವು ಎಂಪ್ಲಾಯಿ ರೆಕಾರ್ಡ್ನ ಸ್ಟೋರ್ ಮಾಡಬೇಕು ಅಂತಂದರೆ ಪ್ರತಿಯೊಂದು ಎಂಪ್ಲಾಯಿಗೂ ಒಂದು ಅಡ್ರೆಸ್ ಇದ್ದೇ ಇರುತ್ತೆ. ಓಕೆನಾ, ಜಾಯಿನ್ ಕಾಲಮ್, ನಾವು ಒಂದು ಕಾಲಮ್ನ ಜಾಯಿನ್ ಮಾಡ್ತಾ ಇದ್ದೀವಿ. ಆ ಒಂದು ಕಾಲಮ್ನ ನಾವು ಜಾಯಿನ್ ಮಾಡಿದಾಗ ಕಂಪಲ್ಸರಿಯಾಗಿ ನಾವು ಅಡ್ರೆಸ್ನ ಪಾಸ್ ಮಾಡಬೇಕು. ಅಂದರೆ ಕಂಪಲ್ಸರಿಯಾಗಿ ಪಾಸ್ ಮಾಡಬೇಕು ಅಂತಂದರೆ ಅಫ್ಕೋರ್ಸ್ ಇಲ್ಲಿ ನಲ್ಲಬಲ್ ನಾವು ಫಾಲ್ಸ್ ಬೈ ಡಿಫಾಲ್ಟಾಗಿ ನಲ್ಲಬಲ್ ನಾವು ಫಾಲ್ಸ್ ಮಾಡಿದ್ವಿ ಅಂತಂದರೆ ಕಂಪಲ್ಸರಿಯಾಗಿ ನಾವು ಪಾಸ್ ಮಾಡಬೇಕಾಗುತ್ತೆ. ಬಟ್ ಈಗ ನಾವು ಆ್ಯಸ್ ಆಫ್ ನಾವಿಲ್ಲೇನು ಪಾಸ್ ಮಾಡ್ತಾ ಇಲ್ಲ, ಹೌದಾ? ಅಂದರೆ ಜಸ್ಟ್ ನಾವು ನೇಮ್ನ ಪಾಸ್ ಮಾಡ್ತಿದ್ವಿ, ಅಡ್ರೆಸ್ ಪಾಸ್ ಮಾಡ್ತಿದ್ವಿ. ಬಟ್ ನಾವೇನು ಮಾಡ್ತಿದ್ವಿ, ಎಲ್ಲೂ ಹೇಳ್ತಾ ಇಲ್ಲ JPAಗೆ ಫಸ್ಟು ನೀನು ಅಡ್ರೆಸ್ನ ಸೇವ್ ಮಾಡು. ಓಕೆನಾ, ಅಡ್ರೆಸ್ ಸೇವ್ ಮಾಡಿದ ಮೇಲೆ ಏನಕ್ಕೆ ಅಂತಂದರೆ ಈ ಎಂಪ್ಲಾಯಿಯಲ್ಲಿ ಅಡ್ರೆಸ್ ರಿಲೇಷನ್ಶಿಪ್ಪಲ್ಲಿದೆ. ಟೇಬಲ್ ಸ್ಟ್ರಕ್ಚರ್ ನೋಡಿದ್ವಿ ಅಂತಂದರೆ ನೀವು ಈಗ ಎಂಪ್ಲಾಯಿ ಟೇಬಲಲ್ಲಿ ಅಡ್ರೆಸ್ ಇದೆ. ಸೊ ನಾನೀಗ ಹೊಸ ಅಡ್ರೆಸ್ನ ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಭರತ್ ಅಂತೇಳಿ. ಸೊ ಆ ಭರತ್ತಿಗೆ ಅಡ್ರೆಸ್ಸೇ ಇಲ್ಲ, ಹೌದಾ? ಅಡ್ರೆಸ್ ಕಳಿಸ್ತಾ ಇದ್ದೀವಿ, ಬಟ್ ಆ ಅಡ್ರೆಸ್ನ ನಾವು ಎಲ್ಲೂ ಸ್ಟೋರ್ ಮಾಡು ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಏನಕ್ಕೆ? ಬಿಕಾಸ್ ವಿ ಹ್ಯಾವ್ ರಿಮೂವ್ಡ್ ದಿಸ್ ಲೈನ್. ಈ ಲೈನ್ನ ರಿಮೂವ್ ಮಾಡಿರೋದ್ರಿಂದ ನಾವು ಎಲ್ಲೂ ಹೇಳ್ತಾ ಇಲ್ಲ. ಸೊ JPAಗೆ ಕನ್ಫ್ಯೂಸ್ ಆಗುತ್ತೆ. ಓಕೆನಾ, ನೀನು ಫಸ್ಟ್ ಆಫ್ ಆಲು ಎಂಪ್ಲಾಯಿ ಅಡ್ರೆಸ್ ಎರಡೂ ಒಂದಕ್ಕೊಂದು ರಿಲೇಷನ್ಶಿಪ್ಪಲ್ಲಿದೆ ಅಂತ ಹೇಳ್ತಿದ್ಯಾ. ರಿಲೇಷನ್ಶಿಪ್ಪಲ್ಲಿದೆ ಅಂತಂದಮೇಲೆ ಎಂಪ್ಲಾಯಿನ ನಾನು ಸೇವ್ ಮಾಡಬೇಕು ಅಂತಂದರೆ ನನಗೆ ಅಡ್ರೆಸ್ ಆಬ್ಜೆಕ್ಟೇ ಇಲ್ಲ. ಓಕೆ, ಐದರ್ ನೀನು ಇದನ್ನು ನಲ್ ಅಂತ ಸ್ಟೋರ್ ಮಾಡು, ಇಲ್ಲ ಅಂತಂದರೆ ಅಡ್ರೆಸ್ ಆಬ್ಜೆಕ್ಟ್ನ ಪಾಸ್ ಮಾಡು ಅಂತ ಎಕ್ಸ್ಪ್ಲಿಸಿಟಾಗಿ ಆ ಎಕ್ಸೆಪ್ಷನ್ನ ಥ್ರೋ ಮಾಡ್ತಿದೆ. ಅದರ ಅರ್ಥ ಏನಪ್ಪ ಅಂತಂದರೆ, ಐದರ್ ನಲ್ನ ಪಾಸ್ ಮಾಡು, ಸೊ ನನಗೆ ಗೊತ್ತಾಗುತ್ತೆ ಆ ಒಂದು ಎಂಪ್ಲಾಯಿಗೆ ಅಡ್ರೆಸ್ಸೇ ಇಲ್ಲ ಅಂತ, ಅಥವಾ ನೀನು ಅಡ್ರೆಸ್ನ ಸಪ್ರೇಟಾಗಿ ಫಸ್ಟು ಸೇವ್ ಮಾಡಿ ಆ ಅಡ್ರೆಸ್ ರೆಫರೆನ್ಸ್ ನಂಬರ್ ಏನು ಬರುತ್ತಲ್ಲ, ಆ ರೆಫರೆನ್ಸ್ ID ಏನು ಬರುತ್ತಲ್ಲ, ಆ ID ನನಗೆ ಕೊಡು ಅಂತ ಹೇಳ್ದಂಗೆ. ಸೊ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ನಮ್ಮ ಎಕ್ಸಿಸ್ಟಿಂಗ್ ಫಂಕ್ಷನಾಲಿಟಿಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಫಸ್ಟಿಗೆ ಲೆಟ್ಸ್ ಗೋ ಟು ಎಂಪ್ಲಾಯಿ ಕಂಟ್ರೋಲರಲ್ಲಿ ನಾವೇನು ಮಾಡೋಣ, ಇಲ್ಲಿ ಸೇವ್ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಫಸ್ಟು
ಎಂಪ್ಲಾಯಿಯಿಂದ ಅಡ್ರೆಸ್ನ ನಾವು ಫೆಚ್ ಮಾಡಬೇಕು. ಓಕೆ, ಎಂಪ್ಲಾಯಿ ಡಾಟ್ ಗೆಟ್ ಅಡ್ರೆಸ್. ಓಕೆ, ಈಗ ನಮಗೆ ಅಡ್ರೆಸ್ ಸಿಗುತ್ತೆ. ಇದನ್ನು ನಾನೇನು ಮಾಡ್ತೀನಿ, ಇದನ್ನು ಅಡ್ರೆಸ್ ಅಂತ, ಅಡ್ರೆಸ್ ಎಂಪ್ಲಾಯಿ ಅಡ್ರೆಸ್. ಓಕೆ, ನಮಗೀಗ ಅಡ್ರೆಸ್ ಸಿಕ್ಕಿದೆ. ಈಗ ಅಡ್ರೆಸ್ ಸಿಕ್ಕ ಮೇಲೆ ಫಸ್ಟ್ ಅಡ್ರೆಸ್ನ ಸೇವ್ ಮಾಡಬೇಕು, ರೈಟ್? ಅದನ್ನು ಮಾಡೋಕ್ಕಿಂತ ಮುಂಚೆ ಬೇಕಂದರೆ ನಾವು ನಲ್ಲಿ ಚೆಕ್ ಮಾಡ್ಬೋದು, ಬಟ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಡೈರೆಕ್ಟಾಗಿ ಎಂಪ್ಲಾಯಿ ಸರ್ವಿಸ್ ಬೇಡ, ಎಂಪ್ಲಾಯಿ ರೆಪಾಸಿಟರಿ ಯೂಸ್ ಮಾಡೋಣ, ರೈಟ್? ನಾಟ್ ಎಂಪ್ಲಾಯಿ ರೆಪಾಸಿಟರಿ, ಪ್ರೈವೇಟ್. ನಾವೇನು ಸ್ಟೋರ್ ಮಾಡಬೇಕು, ಅಡ್ರೆಸ್ನ ಸ್ಟೋರ್ ಮಾಡಬೇಕಾಗಿರೋದ್ರಿಂದ ಪ್ರೈವೇಟ್ ಫೈನಲ್ ಅಡ್ರೆಸ್ ರೆಪಾಸಿಟರಿ. ಈಗ ನಾವು ಅಡ್ರೆಸ್ಸಲ್ಲಿ ಸ್ಟೋರ್ ಮಾಡೋಣ. ಅಡ್ರೆಸ್ ರೆಪಾಸಿಟರಿ ಡಾಟ್ ಸೇವ್. ಈ ಎಂಪ್ಲಾಯಿ ಅಡ್ರೆಸ್ನ ಸ್ಟೋರ್ ಮಾಡ್ತೀವಿ. ಎಂಪ್ಲಾಯಿ ಅಡ್ರೆಸ್ನ ಸ್ಟೋರ್ ಮಾಡಿದಾಗ ನಮಗೇನು ಸಿಗುತ್ತೆ, ಅಡ್ರೆಸ್ ಸಿಗುತ್ತೆ. ಓಕೆ, ಸೊ ಎಂಪ್ಲಾಯಿ ಅಡ್ರೆಸ್ ವಿಚ್ ಕಂಟೈನ್ಸ್ ದಿ ಐ ಡಿ. ಸೊ ಐ ಡಿ ಇರುತ್ತೆ. ಈಗ ಈ ಐ ಡಿ ಸಿಕ್ಕ ಮೇಲೆ ಯಾವಾಗ ಐ ಡಿ ಜನ್ರೇಟ್ ಆಗುತ್ತಲ್ಲ, ಆ ಐ ಡಿನ ನಾವೇನು ಮಾಡ್ಬೋದು, ನಾವು ಈ ಒಂದು ಎಂಪ್ಲಾಯಿಗೆ ಆ್ಯಡ್ ಮಾಡ್ಬೋದು. ಓಕೆ, ಎಂಪ್ಲಾಯಲ್ಲಿ ಅಡ್ರೆಸ್ ಇದೆ, ರೈಟ್? ಸೊ ಎಂಪ್ಲಾಯಿ ಡಾಟ್ ಸೆಟ್ ಅಡ್ರೆಸ್. ಸೆಟ್ ಅಡ್ರೆಸ್ ಏನದು, ಇಟ್ಸ್ ಅನ್ ಆಬ್ಜೆಕ್ಟ್. ಓಕೆನಾ? ಸೊ ಅದಕ್ಕೋಸ್ಕರ ಈ ಆಬ್ಜೆಕ್ಟ್ನೇ ಪಾಸ್ ಮಾಡ್ತೀವಿ. ಬಟ್ ಈ ಆಬ್ಜೆಕ್ಟಲ್ಲಿ ಏನಿರುತ್ತೆ, ಈಗ ಸೇವ್ ಮಾಡಿದ ಮೇಲೆ ಐ ಡಿ ಪ್ರೆಸೆಂಟ್ ಇರುತ್ತೆ, ಹೌದಾ? ಸೊ ಈಗ ನಾವೀಗ ಈ ಐ ಡಿನ ಪಾಸ್ ಮಾಡ್ತಿದ್ದೀವಿ. ಐ ಡಿ ಇನ್ ದ ಸೆನ್ಸ್ ಆ ಎಂಟೈರ್ ಆಬ್ಜೆಕ್ಟ್ನ ಪಾಸ್ ಮಾಡ್ತೀವಿ. ಆ ಆಬ್ಜೆಕ್ಟ್ ಒಳಗಡೆಗೆ ಐ ಡಿ ಆಲ್ರೆಡಿ ಇರುತ್ತೆ, ರೈಟ್? ಓಕೆ, ಸೊ ಈಗ ನಾವು ಎಂಪ್ಲಾಯಿಗೆ ಸೆಟ್ ಮಾಡಿದ್ವಿ. ಈಗ ನಾವು ಸೇವ್ ಮಾಡಿದಾಗ ಆಟೋಮ್ಯಾಟಿಕಲಿ ಸೇವ್ ಆಗುತ್ತೆ. ಏನಕ್ಕೆ ನಾವು ಈ ಥರ ಮಾಡ್ತಿದ್ದೀವಿ, ನಾವು ವಿ ಆರ್ ಮ್ಯಾನ್ಯುಲಿ ಟೆಲ್ಲಿಂಗ್ JPA ದಟ್ ಫಸ್ಟು ಅಡ್ರೆಸ್ನ ಸ್ಟೋರ್ ಮಾಡು. ಅಡ್ರೆಸ್ನ ಸ್ಟೋರ್ ಮಾಡಿದ ಮೇಲೆ ಅಡ್ರೆಸ್ಸಿನ ಐ ಡಿ ಸಿಗುತ್ತೆ ನಿನಗೆ. ಆ ಐ ಡಿನ ನೀನು ಎಂಪ್ಲಾಯಿಗೆ ಅಟ್ಯಾಚ್ ಮಾಡು. ಓಕೆ, ಸೊ ಈಗೇನು ಮಾಡೋಣ, ಸ್ಟಾಪ್ ಮಾಡಿ ರೀಸ್ಟಾರ್ಟ್ ಮಾಡೋಣ, ರೈಟ್? ಸೊ ಇದನ್ನು ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡ್ಬೋದಪ್ಪ ಅಂದರೆ, ಇದನ್ನು ಫಸ್ಟು ನಾನು ಕಾಮೆಂಟ್ ಮಾಡಿಬಿಡ್ತೀನಿ, ರೈಟ್? ಇದನ್ನು ಕಾಮೆಂಟ್ ಮಾಡೋಣ. ಓಕೆ, ಸ್ಟಾಪ್ ಮಾಡಿ ರೀಸ್ಟಾರ್ಟ್ ಮಾಡ್ತೀನಿ, ರೈಟ್? ಈಗೇನು ಮಾಡೋಣ, ನಾವಿಲ್ಲಿ ಪೋಸ್ಟ್ ಮ್ಯಾನಲ್ಲಿ ಮುಂಚೆ ನಾವೇನು ಪಾಸ್ ಮಾಡ್ತಿದ್ವಿ, ನೇಮ್, ಎಂಪ್ಲಾಯಿ ನೇಮು, ಅಡ್ರೆಸ್ ಡೀಟೇಲ್ಸ್ನ ಪಾಸ್ ಮಾಡ್ತಿದ್ವಿ. ಬಟ್ ಲೆಟ್ಸೇ ಸಪೋಸ್ ನಿನಗೇನಾದರೂ ಇಷ್ಟ ಇಲ್ಲಪ್ಪ, ನನಗೆ ಸ್ಟೋರ್ ಮಾಡೋದಕ್ಕೆ ಇಷ್ಟ ಇಲ್ಲ, ಆ ಒಂದು ಎಂಪ್ಲಾಯಿಗೆ ಅಡ್ರೆಸ್ಸೇ ಇಲ್ಲ ಅಂತಂದರೆ ನಲ್ನ ಪಾಸ್ ಮಾಡ್ಬೋದು. ನಲ್ನ ಪಾಸ್ ಮಾಡಿದ್ವಿ ಅಂತಂದರೆ ನಮಗೆ ಯಾವುದೇ ಥರ ಎರರ್ ಬರೋಲ್ಲ. ಏನಕ್ಕೆ, ನಾವೇ ಎಕ್ಸ್ಪ್ಲಿಸಿಟ್ಟಾಗಿ ಹೇಳ್ತಿದ್ದೀವಿ, ನಲ್ನ ಸ್ಟೋರ್ ಮಾಡು, ಈ ಒಂದು ಎಂಪ್ಲಾಯಿಗೆ ಅಡ್ರೆಸ್ ಇಲ್ಲ ಅಂತೇಳಿ. ಸೊ ಸೆಂಡ್ ಮಾಡಿದಾಗ ಡೇಟಾಬೇಸಲ್ಲಿ ಯಾವುದೇ ಥರ ಎರರ್ ಬರೋಲ್ಲ. ಬಟ್ ಭರತ್ ಅನ್ನೋ ರೆಕಾರ್ಡ್ ಸ್ಟೋರ್ ಆಗಿದೆ, ಭರತ್ ಅನ್ನೋ ರೆಕಾರ್ಡಿಗೆ ಅಡ್ರೆಸ್ಸು ನಲ್ ಸ್ಟೋರ್ ಆಗಿರುತ್ತೆ. ಬೇಕಿದ್ರೆ ಅದನ್ನು ವೆರಿಫೈ ಮಾಡೋಣ. ನಾನು ಎಂಪ್ಲಾಯಿ ಟೇಬಲಿಗೆ ಚೆಕ್ ಮಾಡಿದರೆ ಭರತ್ ಅನ್ನೋ ರೆಕಾರ್ಡ್ ಸ್ಟೋರ್ ಆಗಿದೆ, ಬಟ್ ಅಡ್ರೆಸ್ಸಲ್ಲಿ ನಲ್ ಸ್ಟೋರ್ ಆಗಿದೆ. ಬಿಕಾಸ್ ನಾವೇ ಎಕ್ಸ್ಪ್ಲಿಸಿಟ್ಟಾಗಿ ಹೇಳ್ತಿದ್ದೀವಿ, ರೈಟ್? ಓಕೆ, ಬಟ್ ಈಗೇನು ಮಾಡೋಣ, ಸಪೋಸ್ ಅಡ್ರೆಸ್ನ ಕಳಿಸ್ತಾರೆ. ಓಕೆನಾ? ಅಡ್ರೆಸ್ನ ಕಳಿಸಿದಾಗ ಅವಾಗ ಏನಾಗುತ್ತೆ, ಅವಾಗ ನಮಗೆ ನಲ್ನ ಸೆಟ್ ಮಾಡಿಲ್ಲದೆ ಇರೋದ್ರಿಂದ ನಮಗೇನಾಗುತ್ತೆ, ಎಕ್ಸೆಪ್ಷನ್ ರೈಸ್ ಆಗುತ್ತೆ. ಏನಕ್ಕೆ ಅಂತಂದರೆ, ನೀನು ಭರತನ್ನು ಹೊಸ ರೆಕಾರ್ಡ್ನ ಸ್ಟೋರ್ ಮಾಡ್ತಾ ಇದೆಯಾ, ಬಟ್ ಆ ಅಡ್ರೆಸ್ ನನಗೆ ಏನು ಸ್ಟೋರ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಯಾಕಂದರೆ ಅಡ್ರೆಸ್ ಐ ಡಿ ಇಲ್ಲ, ಹೌದಾ? ಅಡ್ರೆಸ್ ಐ ಡಿ ಯಾವಾಗ ಬರುತ್ತೆ ನಮಗೆ, ಫಸ್ಟು ಅಡ್ರೆಸ್ ಸ್ಟೋರ್ ಆದಾಗ, ರೈಟ್? ಸೊ ಹಾಗಾಗಿ ಏನು ಮಾಡೋಣ ಅಂದರೆ, ಇಲ್ಲಿ ಹೊಸ ವ್ಯಾಲ್ಯೂನ ಎಂಪ್ಲಾಯಿನ ಸ್ಟೋರ್ ಮಾಡೋಣ, ಚೈತ್ರ ಅಂತೇಳಿ, ರೈಟ್? ಈಗೇನು ಮಾಡೋಣ, ನಾವು ಆ್ಯಡ್ ಮಾಡಿದ್ವಲ್ಲ ಅದನ್ನು ಕಾಮೆಂಟ್ ಮಾಡೋಣ. ನಾನು ಕಾಮೆಂಟ್ ಮಾಡ್ತೀನಿ. ಈಗ ಮತ್ತೆ ರೀಸ್ಟಾರ್ಟ್ ಮಾಡೋಣ. ಅಪ್ಲಿಕೇಶನ್ ರೀಸ್ಟಾರ್ಟ್ ಆಗಿದೆ. ನಾವು ಈಗೇನು ಮಾಡೋಣ, ಕ್ವಿಕ್ಕಾಗಿ ನಾನು ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿದಾಗ ನಮಗೆ ಯಾವುದೇ ಥರ ಎರರ್ ಬರಲಿಲ್ಲ. ಏನಕ್ಕೆ, ಫಸ್ಟ್ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಅಡ್ರೆಸ್ನ ಸ್ಟೋರ್ ಮಾಡ್ತಿದ್ದೀವಿ. ಅಂದರೆ ಎಂಪ್ಲಾಯಿಯಿಂದ ಫಸ್ಟು ಈ ಎಂಪ್ಲಾಯಿಯಿಂದ ಅಡ್ರೆಸ್ನ ಗೆಟ್ ಮಾಡ್ತೀವಿ. ಓಕೆ, ಇಲ್ಲಿ ನಾವು ಕಳಿಸ್ತಾ ಇದ್ದೀವಲ್ಲ, ಈ ಅಡ್ರೆಸ್ನ ಗೆಟ್ ಮಾಡ್ತೀವಿ. ಓಕೆ, ಈ ಅಡ್ರೆಸ್ನ ಅಡ್ರೆಸ್ನ ಗೆಟ್ ಮಾಡ್ತೀವಿ. ಅಡ್ರೆಸ್ ಗೆಟ್ ಮಾಡಿದ್ಮೇಲೆ ನಾವೇನು ಮಾಡ್ತಿದ್ದೀವಿ, ಅಡ್ರೆಸ್ನ ಸ್ಟೋರ್ ಮಾಡ್ತಿದ್ದೀವಿ. ಓಕೆನಾ? ರೆಪಾಸಿಟರಿ ಮೆಥಡ್ನ ಯೂಸ್ ಮಾಡಿಕೊಂಡು ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡಿದ್ಮೇಲೆ ನಮಗೇನು ಬರುತ್ತೆ, ಈ ಎಂಪ್ಲಾಯಿ ಅಡ್ರೆಸ್ಸಲ್ಲಿ ಐ ಡಿ ಬರುತ್ತೆ. ಓಕೆನಾ? ಆ ಐ ಡಿ ಬಂದಮೇಲೆ ಆ ಎಂಟೈರ್ ಎಂಪ್ಲಾಯಿ ಆಬ್ಜೆಕ್ಟ್ನ ನಾನು ಮತ್ತೆ ಎಂಪ್ಲಾಯಿಗೆ ಸೆಟ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಆವಾಗ ನಮಗೇನಾಗುತ್ತೆ, ಎಂಟೈರ್ ಈ ಆಬ್ಜೆಕ್ಟು ನಮಗೆ ಎಂಪ್ಲಾಯಿ ಜೊತೆಗೆ ಸೆಟ್ ಆಗುತ್ತೆ, ಬಿಕಾಸ್ ಇಟ್ ಕಂಟೈನ್ಸ್ ದಿ ಐ ಡಿ. ಓಕೆ, ಅದಾದಮೇಲೆ ಸ್ಟೋರ್ ಮಾಡಿದಾಗ ಫೈನಲಿ ನಮಗೆ ಎಂಪ್ಲಾಯಿ ಸ್ಟೋರ್ ಆಗಿರೋ ಐ ಡಿ ಬರುತ್ತೆ, ವಿಚ್ ಈಸ್ 11. ಸೊ ಈಗ ನೀವು ಡೇಟಾಬೇಸಲ್ಲಿ ಹೋಗಿ ಚೆಕ್ ಮಾಡಿದ್ರಿ ಅಂತಂದರೆ ಎಂಪ್ಲಾಯಿ ಚೈತ್ರ ಅನ್ನೋದು ಸ್ಟೋರ್ ಆಗಿದೆ, ನೇಮು, ಅವರಿಗೆ ಅಡ್ರೆಸ್ ಐ ಡಿ ಕೂಡ ಇದೆ. ಸೊ ಈಗ ನೀವು ಅಡ್ರೆಸ್ ಟೇಬಲಿಗೆ ಹೋದ್ರಿ ಅಂತಂದರೆ
ಹೊಸ ರೆಕಾರ್ಡ್ ಕ್ರಿಯೇಟ್ ಆಗಿರುತ್ತೆ, ಸಿಟಿ ಟು ಸ್ಟೇಟ್ ಟು ಸ್ಟ್ರೀಟ್ ಟು ಜಿಪ್ ಕೋಡ್. ಓಕೆ, ಬಟ್ ಈ ರೀತಿ ನಾವು ಮ್ಯಾನ್ಯುಯಲಾಗಿ ಮಾಡೋದ್ರ ಬದಲು ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಕ್ಯಾಸ್ಕೇಡ್ ಟೈಪ್ ಆಲ್. ನಿಮಗೆ ಮೋಸ್ಟ್ಲಿ ಈಗ ಅರ್ಥ ಆಗಿರುತ್ತೆ ನಾವು ಕ್ಯಾಸ್ಕೇಡ್ ಟೈಪ್ನ ಏನಕ್ಕೆ ಯೂಸ್ ಮಾಡಿದ್ವಿ ಅಂತ ಹೇಳೋದಾ. ಸೊ ಈ ಕ್ಯಾಸ್ಕೇಡ್ ಟೈಪ್ ಯೂಸ್ ಮಾಡೋದ್ರಿಂದ ನಾವು ಮ್ಯಾನ್ಯುಯಲ್ ಆಗಿ ಫೆಚ್ ಮಾಡು ಅದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕ್ಕಾಗಿ ನಾವು ಏನೇ ಆಪರೇಷನ್ನು ಪೇರೆಂಟ್ ಕ್ಲಾಸ್ ಮೇಲೆ, ಅಂದರೆ ಪೇರೆಂಟ್ ಕ್ಲಾಸ್ ಯಾವುದು, ಎಂಪ್ಲಾಯಿ ಕ್ಲಾಸಲ್ಲಿ ನಾವು ಯಾವುದೇ ಒಂದು ಆಪರೇಷನ್ನ ಮಾಡಲಿ, ನಾವು ಡೇಟಾಬೇಸ್ ಆಪರೇಷನ್ನು, ಅದು ಚೈಲ್ಡ್ ಕ್ಲಾಸಿಗೂ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕ್ಯಾಸ್ಕೇಡ್ ಟೈಪ್ ಆಲ್ ಅಂತ ಕೊಡ್ತೀವಿ, ಅಂದರೆ ಎಲ್ಲ ಆಪರೇಷನ್ನು ಆಗುವಂಥ. ಇಲ್ಲಪ್ಪ ನನಗೆ ಬರೀ ಕೆಲವೊಂದು ಆಪರೇಷನ್ಸ್ ಬೇಕಪ್ಪ ಅಂತಂದರೆ ನೀವು ಅದನ್ನು ಕೂಡ ಸ್ಪೆಸಿಫೈ ಮಾಡ್ಬೋದು. ಪರ್ಸಿಸ್ಟ್ ಅಂತ ಇದೆ, ಇದೇನಾಗುತ್ತೆ ಓನ್ಲಿ ಪರ್ಸಿಸ್ಟ್ ಆಪರೇಷನ್ ಮಾತ್ರ ಮಾಡುತ್ತೆ, ಅಂದರೆ ಪೇರೆಂಟ್ ಸೇವ್ ಆದಾಗ ಚೈಲ್ಡ್ ಕೂಡ ಸೇವ್ ಆಗುತ್ತೆ, ಬಟ್ ಪೇರೆಂಟಲ್ಲಿ ಡಿಲೀಟ್ ಆದಾಗ ಚೈಲ್ಡ್ ಡಿಲೀಟ್ ಆಗಲ್ಲ. ಓಕೆನಾ, ಪೇರೆಂಟಲ್ಲಿ ಅಪ್ಡೇಟ್ ಆದಾಗ ಚೈಲ್ಡ್ ಅಪ್ಡೇಟ್ ಆಗಲ್ಲ. ಸೊ ಈ ರೀತಿ ನಾವು ಸಪರೇಟ್ ಬೇಕಾಗಿರೋವಂಥ ಕ್ಯಾಸ್ಕೇಡ್ ಟೈಪ್ ಆಪ್ಷನ್ಸ್ ಮಾತ್ರ ನಾವು ಕೊಡ್ಬೋದು. ಪರ್ಫೆಕ್ಟ್. ಸೊ ಈಗೇನು ಮಾಡೋಣ, ವಾಪಸ್ ಬ್ಯಾಕ್ ಟು ಆಲ್ ಅಂತ ಮಾಡೋಣ. ಫೈನ್. ಈಗ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿನ ಡಿಸ್ಕಸ್ ಮಾಡೋಣ, ಅಂದರೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಒಂದು ಅಪ್ಡೇಟ್ APIನ ಕ್ರಿಯೇಟ್ ಮಾಡೋಣ. ಎಂಪ್ಲಾಯಿ ಕಂಟ್ರೋಲರಿಗೆ ಹೋಗೋಣ. ಎಂಪ್ಲಾಯಿ ಕಂಟ್ರೋಲರಲ್ಲಿ ನಾನೇನು ಮಾಡ್ತೀನಿ, ಪಬ್ಲಿಕ್ ಎಂಪ್ಲಾಯಿ ಅಪ್ಡೇಟ್ ಎಂಪ್ಲಾಯಿ. ಓಕೆ, ಪಾತ್ ವೇರಿಯೇಬಲ್ಲು ಹಾಗೆಯೇ ರಿಕ್ವೆಸ್ಟ್ ಬಾಡಿನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಸೊ ಇಲ್ಲೇನು ಮಾಡೋಣ, ಇದನ್ನು ರಿಮೂವ್ ಮಾಡೋಣ. ಇಲ್ಲೇನು ಮಾಡ್ತಿದ್ದೀವಿ, ಡೈರೆಕ್ಟಾಗಿ ನಾವು ಸರ್ವಿಸ್ ಮೆಥಡ್ನ ಕಾಲ್ ಮಾಡೋಣ. ಸರ್ವಿಸ್ ಮೆಥಡಲ್ಲಿ ನಾನೇನು ಮಾಡ್ತೀನಿ, ಅಪ್ಡೇಟ್ ಎಂಪ್ಲಾಯಿ ಅಂತ ಒಂದು ಮೆಥಡ್ನ ಕಾಲ್ ಮಾಡ್ತೀನಿ. ಇದಕ್ಕೆ ID ಹಾಗೆಯೇ ಎಂಪ್ಲಾಯಿ ಆಬ್ಜೆಕ್ಟ್ನ ಪಾಸ್ ಮಾಡೋಣ. ರೈಟ್, ಇದನ್ನು ಏನು ಮಾಡೋಣ, ಇಟ್ ಈಸ್ ಅ ಪುಟ್ ಮ್ಯಾಪಿಂಗ್. ಓಕೆ, ಇಟ್ ಈಸ್ ಅ ಪುಟ್ ಮ್ಯಾಪಿಂಗ್. ಸೇವ್ ಮಾಡೋಣ. ರೈಟ್, ನೆಕ್ಸ್ಟು ಈಗ ಸರ್ವಿಸ್ ಮೆಥಡ್ ಓಪನ್ ಮಾಡೋಣ, ಸರ್ವಿಸ್ ಕ್ಲಾಸ್ ಓಪನ್ ಮಾಡೋಣ. ಎಂಪ್ಲಾಯಿ ಸರ್ವಿಸಲ್ಲಿ ಓಕೆ ಅಪ್ಡೇಟ್ ಎಂಪ್ಲಾಯಿ ಅಂತ ಮೆಥಡ್ನ ಬರೆದಿದ್ದೀನಿ. ID ಮತ್ತು ಎಂಪ್ಲಾಯಿನ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದೀವಿ. ಇಲ್ಲಿ ನಾವು ಎಕ್ಸೆಪ್ಷನ್ನ ಥ್ರೋ ಮಾಡ್ತಿದ್ದೀವಿ. ಇನ್ ಕೇಸ್ ಏನಾದರೂ ಎಂಪ್ಲಾಯಿ ರೆಪಾಸಿಟರಿ ಒಳಗಡೆಗೆ ID ಇರಲಿಲ್ಲ ಅಂತಂದರೆ ಆ ID ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗಲ್ ಆರ್ಗ್ಯುಮೆಂಟ್ ಎಕ್ಸೆಪ್ಷನ್ನ ಥ್ರೋ ಮಾಡ್ತೀವಿ. ಸೊ ಇಲ್ಲ ಅಂತಂದರೆ ಎಂಪ್ಲಾಯಿನ ಸೆಟ್ ಮಾಡಿಬಿಟ್ಟು ID ಸೆಟ್ ಮಾಡಿ ನಾವೇನು ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ. ಓಕೆನಾ, ಪ್ರಿಟಿ ಸ್ಟ್ರೇಟ್ ಫಾರ್ವರ್ಡ್ ಇದನ್ನು ನಾವು ಇದನ್ನು ಆಲ್ರೆಡಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಓಕೆ ಫೈನ್. ನಾನು ಇಲ್ಲಿ ಏನು ನಿಮಗೆ ತೋರ್ಸೋಕೆ ಹೊರಟಿದ್ದೀನಪ್ಪ ಅಂತಂದರೆ, ಲೆಟ್ಸ್ ಸೇ ಈಗ ಎಂಪ್ಲಾಯಿ ಹೊಸ ರೆಕಾರ್ಡ್ನ ನಾವು ಸ್ಟೋರ್ ಮಾಡೋಣ. ಓಕೆ, ಒಂದು ಹೊಸ ರೆಕಾರ್ಡ್ನ ಸ್ಟೋರ್ ಮಾಡೋಣ. ನಾನೀಗ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದ ಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕ್ವಿಕ್ಲಿ ಗೋ ಟು ಪೋಸ್ಟ್ಮ್ಯಾನಲ್ಲಿ ನಾವೇನು ಮಾಡೋಣ, ಈಗ ಹೊಸ ರೆಕಾರ್ಡ್ನ ಸ್ಟೋರ್ ಮಾಡೋಣ. ರೈಟ್, ಹೊಸ ರೆಕಾರ್ಡು ಫಾರ್ ಎಕ್ಸಾಂಪಲ್ ಚೇತನ್. ಓಕೆ, ಇಲ್ಲಿ ಸ್ಟ್ರೀಟ್ 3 ಸ್ಟ್ರೀಟ್ ಸಿಟಿ 3 ಸ್ಟೇಟ್ 3 ಜಿಪ್ ಕೋಡ್ 3. ರೈಟ್, ಈ ರೆಕಾರ್ಡ್ನ ಕ್ರಿಯೇಟ್ ಮಾಡೋಣ. ಕ್ರಿಯೇಟಿಂಗ್ ಈಸ್ ಪ್ರಿಟಿ ಸ್ಟ್ರೇಟ್ ಫಾರ್ವರ್ಡ್. ಹೌದಾ, ನಾನೀಗ ಇದನ್ನು ಕ್ರಿಯೇಟ್ ಮಾಡಿದೆ. ರೈಟ್, ಚೇತನ್ ಅಂತ ಹೊಸ ರೆಕಾರ್ಡ್ ಕ್ರಿಯೇಟ್ ಆಗಿದೆ. ಈಗೇನು ಮಾಡೋಣ, ಅಪ್ಡೇಟ್ ಮಾಡೋದಕ್ಕೆ ನಾವು ಹೊಸ APIನ ಕ್ರಿಯೇಟ್ ಮಾಡಿದ್ದೀವಿ. ಈಗ ಅಪ್ಡೇಟ್ ಮಾಡೋಣ. ನಾನು ಇದನ್ನು ಕಾಪಿ ಮಾಡ್ಕೊತೀನಿ, ಅಪ್ಡೇಟ್ ಮಾಡ್ತೀನಿ, ಪುಟ್ ಮ್ಯಾಪಿಂಗು. ಸೊ ಯಾವ ಎಂಪ್ಲಾಯಿನ ಅಪ್ಡೇಟ್ ಮಾಡ್ಬೇಕು ನಾನು, ಚೇತನ್. ಓಕೆನಾ, ಆ ID ಪಾಸ್ ಮಾಡೋಣ. ಓಕೆ, ID ಪಾಸ್ ಮಾಡ್ತೀನಿ. ಹಾಗೆಯೇ ಇಲ್ಲೇನು ಮಾಡ್ತೀನಿ, ನಾನು ಬಾಡಿ ಒಳಗಡೆಗೆ ರಾ ಅಂತ ಸೆಲೆಕ್ಟ್ ಮಾಡಿಕೊಂಡು ನಾನು ಆ ಎಂಟೈರ್ ಆಬ್ಜೆಕ್ಟ್ನ ಪಾಸ್ ಮಾಡ್ತೀನಿ. ಓಕೆ, ಆ ಎಂಟೈರ್ ಆಬ್ಜೆಕ್ಟ್ನ ಪಾಸ್ ಮಾಡೋಣ. ಸೊ ನಮಗೇನು ID ಬೇಡ, ಲೆಟ್ಸ್ ರಿಮೂವ್ ದಿಸ್. ಈ ID ರಿಮೂವ್ ಮಾಡೋಣ. ಓಕೆ, ಸೊ ಅಡ್ರೆಸ್ ಅಪ್ಡೇಟ್ ಮಾಡ್ತಿರೋದ್ರಿಂದ ಅಡ್ರೆಸ್ನ ಕೂಡ ನಾನು ರಿಮೂವ್ ಮಾಡ್ತೀನಿ, ID ಕೂಡ ರಿಮೂವ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಇಲ್ಲಿ ಇದನ್ನು ಅಪ್ಡೇಟೆಡ್ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ಅಪ್ಡೇಟ್ ಮಾಡ್ತಿರೋದ್ರಿಂದ ಇದಕ್ಕೆಲ್ಲ ಅಪ್ಡೇಟ್ ಅಂತ ಆ್ಯಡ್ ಮಾಡ್ತೀನಿ. ಓಕೆ, ಅಪ್ಡೇಟ್ ಫೈನ್. ಈಗೇನು ಮಾಡೋಣ, ಜಸ್ಟ್ ನಾನೇನು ಮಾಡ್ತೀನಿ, ಸ್ಟಾಪ್ ಮಾಡ್ತೀನಿ ಅಪ್ಲಿಕೇಶನ್ನ. ನಾನೇನು ಸರ್ವಿಸ್ ಮೆಥಡ್ನ ಬರೆದಿದ್ದಲ್ಲ, ಈ ಸರ್ವಿಸ್ ಮೆಥಡಲ್ಲಿ ನಾನು ಎಂಪ್ಲಾಯಿ ಅಡ್ರೆಸ್ನ ನಲ್ ಸೆಟ್ ಮಾಡ್ತೀನಿ. ಓಕೆ, ಅಂದರೆ ಅಪ್ಡೇಟ್ ಮಾಡಬೇಕಾದ್ರೆ ನಾನು ಅಡ್ರೆಸ್ನ ಅಪ್ಡೇಟ್ ಮಾಡಲ್ಲ. ಓಕೆನಾ, ನಾನು ನಲ್ನ ಸೆಟ್ ಮಾಡ್ತೀನಿ. ಸೆಟ್ ಅಡ್ರೆಸ್ ಇದೆಯಲ್ಲ, ಇದಕ್ಕೆ ನಲ್ ಅಂತ ನಾನು ಎಕ್ಸ್ಪ್ಲಿಸಿಟ್ ಆಗಿ ಮಾಡ್ತೀನಿ. ಓಕೆ, ಸೊ ಈಗ ನಾನು ಅಪ್ಡೇಟ್ ಮಾಡಿದಾಗ ಅಡ್ರೆಸ್ ಅಪ್ಡೇಟ್ ಆದಮೇಲೆ ಏನಾಗುತ್ತೆ, ಅಡ್ರೆಸ್ಸು ಡಿರೆಫರೆನ್ಸ್ ಆಗಿಬಿಡುತ್ತೆ. ಓಕೆನಾ, ಅಂದರೆ ಡೇಟಾಬೇಸ್ ಒಳಗಡೆಗೆ ಆ ಒಂದು ಎಂಪ್ಲಾಯಿಗೆ ಆ ಅಡ್ರೆಸ್ಸು ರೆಫರೆನ್ಸ್ ಆಗಿ ಉಳಿಯೋದಿಲ್ಲ. ಹೌದಾ, ಸೊ ಅದನ್ನು ಪ್ರೂವ್ ಮಾಡೋಣ. ಬೇಕಿದ್ರೆ ಅಪ್ಲಿಕೇಶನ್ನ ರೀಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಈಗ ರೀಸ್ಟಾರ್ಟ್ ಮಾಡಿದ ಮೇಲೆ ಈಗೇನು ಮಾಡೋಣ, ಸೊ ಈ
ಆಲ್ರೆಡಿ ನಾನೇನು ಮಾಡಕ್ಕೆ ಹೊರಟಿದ್ದೀನಿ, ಪುಟ್ ಮ್ಯಾಪಿಂಗ್ ಅಂದರೆ ಅಪ್ಡೇಟ್ ಮಾಡ್ತಿದ್ದೀನಿ. ಎಕ್ಸಿಸ್ಟಿಂಗ್ ಎಂಪ್ಲಾಯ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ನೇಮ್ನ ಅಪ್ಡೇಟ್ ಮಾಡ್ತಿದ್ದೀನಿ, ಅಡ್ರೆಸ್ ಡೀಟೇಲ್ಸ್ನ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಬಟ್ ನಾನು ಇಲ್ಲೇನೋ ನಾನು ಕಳಿಸ್ತಾ ಇದ್ದೀನಿ ಡೇಟಾನ, ಬಟ್ ನಾನು ಕೋಡಿಂಗಲ್ಲಿ ಏನು ಬರ್ದಿದ್ದೀನಿ, ನಾನು ಕೋಡಿಂಗಲ್ಲಿ ನಲ್ನ ಸೆಟ್ ಮಾಡ್ತಾ ಇದ್ದೀನಿ. ಹೌದಾ? ಸೊ ಈ ರೀತಿ ನಲ್ ಸೆಟ್ ಮಾಡಿದಾಗ ಆಟೋಮೆಟಿಕಲಿ ಮುಂಚೆ ಚೇತನ್ನಿಗೆ ಈ ಸ್ಟ್ರೀಟ್ 3, ಸಿಟಿ 3, ಸ್ಟೇಟ್ 3, ಜಿಪ್ ಕೋಡ್ 3 ಅಂತೆಲ್ಲ ಡೇಟಾ ಇತ್ತು. ಹೌದಾ? ಸೊ ನೀವೀಗ ಡೇಟಾಬೇಸಲ್ಲಿ ಹೋದ್ರಿ ಅಂತಂದರೆ, ಓಕೆ, ಸೊ ಸಿಟಿ 3, ಸ್ಟೇಟ್ 3, ಸ್ಟ್ರೀಟ್ 3, ಜಿಪ್ ಕೋಡ್ 3, ಓಕೆನಾ, ಈ ಒಂದು 5 ಅನ್ನೋದು ಎಂಪ್ಲಾಯಿ ಚೇತನ್ನಿಗೆ ಅಸೋಸಿಯೇಟ್ ಆಗಿದೆ. ಹೌದಾ? ಈಗ ನಾನೇನು ಮಾಡ್ತಿದ್ದೀನಿ, ಅಪ್ಡೇಟ್ ಮಾಡಬೇಕಾದ್ರೆ ನಲ್ನ ಪಾಸ್ ಮಾಡ್ತಾ ಇದ್ದೀನಿ. ರೈಟ್? ಓಕೆ, ಸೆಂಡ್ ಮಾಡ್ತೀನಿ. ನಲ್ ಅಂತ ಸೆಟ್ ಆಯಿತು. ಓಕೆ, ಈಗ ನಲ್ ಅಂತ ಸೆಟ್ ಆದಾಗ ಏನಾಯಿತು, ಡೇಟಾಬೇಸಲ್ಲಿ ಚೆಕ್ ಮಾಡೋಣ. ಓಕೆ, ಎಂಪ್ಲಾಯಿಗೆ ಆ ಒಂದು ಆಬ್ಜೆಕ್ಟು ಡಿರೆಫರೆನ್ಸ್ ಆಯಿತು. ಸೊ ನಲ್ ಅಂತ ಸ್ಟೋರ್ ಆಯಿತು. ಅಡ್ರೆಸ್ ಟೇಬಲಲ್ಲಿ ಆ ಆಬ್ಜೆಕ್ಟು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಓಕೆನಾ? ಸೊ ನಾವು ಒಂದ್ಸಲ ಎಂಪ್ಲಾಯಿ ಆಬ್ಜೆಕ್ಟಿಂದ ಅಡ್ರೆಸ್ನ ಡಿರೆಫರೆನ್ಸ್ ಮಾಡಿದ ಮೇಲೆ ದೆರ್ ಈಸ್ ನೋ ನೀಡ್ ಟು ಕೀಪ್ ದಿಸ್ ಆಬ್ಜೆಕ್ಟ್. ಹೌದಾ? ಈ ಆಬ್ಜೆಕ್ಟ್ನ ನಾವು ಡೇಟಾಬೇಸಲ್ಲಿ ಇಟ್ಕೊಳ್ಳೋದು ಅವಶ್ಯಕತೆಯೇ ಇಲ್ಲ. ಅನ್ನೆಸೆಸರಿ ಮೆಮೊರಿ ವೇಸ್ಟ್ ನಾವು. ಓಕೆನಾ? ಇದನ್ನು ನಾವು ಆಟೋಮೆಟಿಕ್ಕಾಗಿ ರಿಮೂವ್ ಮಾಡಬೇಕಪ್ಪ. ಓಕೆ, ಒಂದ್ಸಲ ಏನಾದರೂ ಎಂಪ್ಲಾಯಿ ಆಬ್ಜೆಕ್ಟ್ನ ನಾವೇನಾದ್ರು ಡಿರೆಫರೆನ್ಸ್ ಮಾಡಿದ್ವಿ ಅಂತಂದರೆ ನಮಗೆ ಇಟ್ ಈಸ್ ನೋ ಲಾಂಗರ್ ನೀಡೆಡ್. ಆಟೋಮ್ಯಾಟಿಕಲಿ ನಾವು ಅದನ್ನು ಡೇಟಾಬೇಸಿಂದ ರಿಮೂವ್ ಮಾಡಬೇಕು. ಹೌದಾ? ಸೊ ಆ ರೀತಿ ಆಟೋಮೆಟಿಕ್ಕಾಗಿ ರಿಮೂವ್ ಮಾಡಲಿಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಒಂದು ಆಪ್ಷನ್ನ ಆ್ಯಡ್ ಮಾಡ್ತೀವಿ. ಅದಕ್ಕೆ ನಾವು ಆರ್ಫನ್ ರಿಮೂವಲ್ ಟ್ರೂ ಅಂತೇಳಿ. ಓಕೆನಾ? ಈ ಆರ್ಫನ್ ರಿಮೂವಲ್ ಟ್ರೂನ ನಾವು ಮಾಡಿದಾಗ ಏನಾಗುತ್ತೆ ಅಂತಂದರೆ, ಒಂದ್ಸಲ ನಾವೇನಾದರೂ ಈ ಎಂಪ್ಲಾಯಿ ಆಬ್ಜೆಕ್ಟಲ್ಲಿ ನಾವೇನಾದರೂ ಅಡ್ರೆಸ್ನ ನಾವು ಡಿರೆಫರೆನ್ಸ್ ಮಾಡಿದ್ವಿ ಅಂತಂದರೆ ಅಡ್ರೆಸ್ನ ಡೇಟಾಬೇಸು ಇಟ್ಕೊಳ್ಳೋದಿಲ್ಲ. ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ರಿಮೂವ್ಡ್. ಆಟೋಮೆಟಿಕ್ಕಾಗಿ ಅದು ರಿಮೂವ್ ಮಾಡಿಬಿಡುತ್ತೆ. ಓಕೆ, ಸೊ ಎಕ್ಸಾಕ್ಟ್ಲಿ ನಾನೇನು ಮಾಡ್ತೀನಿ, ಈಗ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಅಪ್ಲಿಕೇಶನ್ನ. ಓಕೆ, ಪ್ರೀವಿಯಸ್ಲಿ ಚೈತ್ರ ಅನ್ನೋ ರೆಕಾರ್ಡ್ನ ಆ್ಯಡ್ ಮಾಡ್ತಿದ್ದೆ. ಹೌದಾ? 4 ಎಂಪ್ಲಾಯಿ ಹೋಗೋಣ. ಓಕೆ, ಚೈತ್ರ ಅನ್ನೋ ರೆಕಾರ್ಡಿಗೆ 4 ಅನ್ನೋದು ರೆಫರೆನ್ಸ್ ಆಗಿದೆ. ಓಕೆ, ಇದನ್ನು ಡಿರೆಫರೆನ್ಸ್ ಮಾಡೋಣ. ಓಕೆ, ಸೊ ನಾವು ಡಿರೆಫರೆನ್ಸ್ ಮಾಡೋದಕ್ಕೆ 11 ಅಂತಿದೆ. ಹೌದಾ? ಸೊ ಪೋಸ್ಟ್ಮನಲ್ಲಿ ಈ 11ನ ಪಾಸ್ ಮಾಡೋಣ. ಚೇತನ್ ಅಪ್ಡೇಟ್ ಇರೋದ್ರ ಬದಲು ಚೈತ್ರ ಅಪ್ಡೇಟೆಡ್ ಅಂತ ಮಾಡೋಣ. ಚೈತ್ರ ಅಪ್ಡೇಟೆಡ್. ಓಕೆ, ಸೊ ನಾವು ಈ ಅಡ್ರೆಸ್ ಆಬ್ಜೆಕ್ಟ್ನ ಪಾಸ್ ಮಾಡೋ ನೆಸೆಸಿಟಿನೇ ಇಲ್ಲ. ಓಕೆ, ಈಗೇನು ಮಾಡ್ತೀನಿ, ನಾನು ಡೈರೆಕ್ಟಾಗಿ ಸೇವ್ ಮಾಡ್ತೀನಿ. ರೈಟ್? ಡೈರೆಕ್ಟಾಗಿ ಸೇವ್ ಮಾಡ್ತೀನಿ ನಾನು. ಓಕೆ, ಸೇವ್ ಮಾಡಿದಾಗ ಚೈತ್ರ ರೆಕಾರ್ಡು ಅಪ್ಡೇಟ್ ಆಗಿದೆ, ಅಡ್ರೆಸ್ಸು ನಲ್ ಬಂದಿದೆ. ಓಕೆನಾ? ನಮಗೇನಾಗಬೇಕೀಗ, ಡೇಟಾಬೇಸಲ್ಲಿ ಆಟೋಮೆಟಿಕ್ಕಾಗಿ ಡಿರೆಫರೆನ್ಸ್ ಆಗಿರೋದ್ರಿಂದ ಆ ಚೈತ್ರ ಅನ್ನೋ ಅಡ್ರೆಸ್ ನಮಗೆ ಡೇಟಾಬೇಸಲ್ಲಿ ಇರೋ ಅವಶ್ಯಕತೆಯೇ ಇಲ್ಲ. ವಿ ಶುಡ್ ರಿಮೂವ್ ಆಟೋಮ್ಯಾಟಿಕಲಿ. ಅದಕ್ಕೋಸ್ಕರ ಆರ್ಫನ್ ರಿಮೂವಲ್ನ ಆ್ಯಡ್ ಮಾಡಿರೋದ್ರಿಂದ ನೀವೀಗ ಡೇಟಾಬೇಸಲ್ಲಿ ಚೆಕ್ ಮಾಡಿದ್ರಿ ಅಂತಂದರೆ, ಲೆಟ್ಸ್ ಗೋ ಟು ಡೇಟಾಬೇಸ್. ಫಸ್ಟು ಎಂಪ್ಲಾಯ್ಗೆ ಹೋಗೋಣ. ಎಂಪ್ಲಾಯ್ ನೋಡ್ಬೋದು ಚೈತ್ರ ಅಪ್ಡೇಟೆಡ್ ಅಂತ ರೆಕಾರ್ಡು ಅಪ್ಡೇಟ್ ಆಗಿದೆ, ನಲ್ ಸೆಟ್ ಆಗಿದೆ. ಈಗ ಅಡ್ರೆಸ್ ಟೇಬಲಿಗೆ ಹೋಗೋಣ. ಅಡ್ರೆಸ್ ಟೇಬಲಿಗೆ ಹೋದಾಗ 5th ರೆಕಾರ್ಡ್ ನಾವೇನು ಆ್ಯಡ್ ಮಾಡಿದ್ವಲ್ಲ ಚೈತ್ರದ್ದು, ಇಟ್ ವಿಲ್ ಆಟೋಮ್ಯಾಟಿಕಲಿ ಡಿರೆಫರೆನ್ಸ್. ಓಕೆನಾ? ಅದು ಡಿರೆಫರೆನ್ಸ್ ಆಗಿದೆ. ಓಕೆನಾ? ಡೇಟಾಬೇಸಲ್ಲಿ ಆ ರೆಕಾರ್ಡೇ ಉಳಿದಿಲ್ಲ. ರೈಟ್? ಬೇಕಂದರೆ ನಾವು ಆ ಒಂದು ಕ್ವೆರೀಸ್ನ ಕೂಡ ಚೆಕ್ ಮಾಡೋಣ. ನೀವು ಇಂಟೆಲಿಜೆಂಟ್ ಐಡಿಯಾಗೆ ಹೋದರೆ ನೋಡ್ಬೋದು, ನಾವು ಅಪ್ಡೇಟ್ ಮಾಡಿದ ಮೇಲೆ ಆಟೋಮ್ಯಾಟಿಕಲಿ ಒಂದು ಡಿಲೀಟ್ ಕ್ವೆರಿ ಎಕ್ಸಿಕ್ಯೂಟ್ ಆಗ್ತಿದೆ. ಹೌದಾ? ಸೊ ಬಿಕಾಸ್ ಏನಕ್ಕಪ್ಪ ಅಂತಂದರೆ ನಾವು ಡಿರೆಫರೆನ್ಸ್ ಮಾಡಿದ್ವಿ, ಆರ್ಫನ್ ರಿಮೂವಲ್ ಕೊಟ್ಟಿರೋದ್ರಿಂದ ಆಟೋಮ್ಯಾಟಿಕ್ಕಾಗಿ ಅದು ಡಿಲೀಟ್ ಮಾಡಿ ಆ ಒಂದು ಆಬ್ಜೆಕ್ಟ್ನ ರಿಮೂವ್ ಮಾಡುತ್ತೆ. ಸೊ ಇಟ್ ವಿಲ್ ನಾಟ್ ಕೀಪ್ ದಿ ಅನ್ಯೂಸ್ಡ್ ಆಬ್ಜೆಕ್ಟ್ಸ್. ಸೊ ಇದರಿಂದ ನಮಗೇನಾಗುತ್ತೆ, ಮೆಮೊರಿ ಯೂಸೇಜ್ ಆಗುತ್ತೆ, ಮೆಮೊರಿನ ಯುಟಿಲೈಸ್ ಮಾಡ್ಕೋಬೋದು ನಾವು. ಸೊ ಈ ರೀತಿ ನಾವು ಬೇರೆ ಬೇರೆ ಆಪ್ಷನ್ಸ್ನ ಕೂಡ ನಾವು ಪಾಸ್ ಮಾಡ್ಬೋದು. ಓಕೆ, ಐ ಹೋಪ್ ಈ ವಿಡಿಯೋದಲ್ಲಿ ನಾವು ಅಫ್ಕೋರ್ಸ್ ನಾವಿನ್ನೂ ಬೈ ಡೈರೆಕ್ಷನಲ್ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಕ್ಯಾಸ್ಕೇಡ್ ಆಲ್ನ ರಿಮೂವ್ ಮಾಡಿದರೆ ಏನಾಗುತ್ತೆ, ಕ್ಯಾಸ್ಕೇಡ್ ಆಲ್ನ ಆ್ಯಡ್ ಮಾಡ್ದೇ ಯಾವ ರೀತಿ ನಾವು ಅಚೀವ್ ಮಾಡಬೇಕು, ಆರ್ಫನ್ ರಿಮೂವಲ್ ಅಂದ್ರೇನು, ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ.